ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾವು ಸಹ ಭಾಳ ಅಂದರೆ ಭಾಳ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಕಾರುಣ್ಯ ಕನ್ನಡ ಮನೆಗೆ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡುವುದಾದರೆ ಪ್ಲೀಸ್ ಮರ್ಯಾದೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಪಕ್ಕದಲ್ಲಿರೋಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿರಿ. ಹಾಗೆ ನನ್ನ ವೀಡಿಯೋಸ್ ಹೇಗಿದೆ ಅಂತ ಕಮೆಂಟ್ ಮಾಡಿರಿ. ಯಾಕೆಂದರೆ ನೀವು ಮಾಡೋ ಒಂದು ಶೇರ್, ಕಮೆಂಟ್, ಸಬ್ಸ್ಕ್ರೈಬಿಂದ ನನಗೆ ಎಷ್ಟು ಅನುಕೂಲ, ಬೇರೆಯವರು ನೋಡೋಕೆ ಅನುಕೂಲ ಆಗುತ್ತೆ ರೀ. ಪ್ಲೀಸ್ ಮರ್ಯಾದೆ ಸಬ್ಸ್ಕ್ರೈಬ್ ಮಾಡ್ಕೊರಿ ನನ್ನ ಚಾನಲ್ನ. ಈ ದಿನ ಬಂದುಬಿಟ್ರಿ ನಮ್ಮ ಯಜಮಾನ್ರು ಊರಲ್ಲಿಲ್ಲ. ಯಾವಾಗಲೂ ನಮ್ಮ ಯಜಮಾನ್ರು ನಾನು ವೀಡಿಯೋ ಮಾಡೋದರಲ್ಲಿ ಯಾವುದರಲ್ಲಿ ಆದರೂ ಒಂದ್ರಾಗಾದರೂ ನಮ್ಮ ಯಜಮಾನ್ರು ಬರ್ತಿದ್ರು. ಒಂದ್ರಾಗಲ್ಲ, ಆಲ್ಮೋಸ್ಟ್ ಭಾಳದ್ರಾಗ ಇರ್ತಿದ್ರು. ಆದರೆ ಈ ವಿಡಿಯೋಸಲ್ಲಿ ನಮ್ಮ ಯಜಮಾನ್ರು ಬರೋದೇ ಇಲ್ಲ. ಯಾಕೆಂದರೆ ಅವ್ರು ಊರಿಗೆ ಹೋಗಿದ್ದಾರೆ ಅಂತ ಹೇಳಿದ್ದೀನಲ್ವ. ಯಾಕೆ ಊರಿಗೆ ಹೋಗಿದ್ದಾರೆ ಅಂದ್ರೆ ರೀ, ಕುರಿಗಳು ನೋಡ್ಕೊಂಬರಕ್ಕೆ ಹೋಗಿದ್ದಾರೆ ರೀ. ನಮ್ಮದು ಫಾರ್ಮ್ ಇದೆ ಅಂತಲ್ವಾ, ಅದಕ್ಕೆ ಕುರಿಗಳು ನೋಡ್ಕೊಂಬರೋಣ ಅಂತ ಹೋಗಿದ್ದಾರೆ. ತೊಗೊಂಬರಕ್ಕೆ ಏನು ಹೋಗಿಲ್ಲ, ಜಸ್ಟ್ ನೋಡ್ಕೊಂಬರಕ್ಕೆ ಹೋಗಿದ್ದಾರೆ. ರೇಟ್ ಎಲ್ಲ ಹೇಗಿದ್ದಾವೆ ಅಂತ. ಬಟ್ ಇವಾಗೆಲ್ಲ ಅವಾಗೆ ಹೋಲಿಸಿದ್ರೆ ಇವಾಗೆಲ್ಲ ಕುರಿ ಫಾರ್ಮ್ ಮಾಡೋರಿಗೆಲ್ಲ ಭಾಳ ಕಷ್ಟ ಆಗ್ತೈತೆ. ಫಸ್ಟಿಗೆ ಭಾಳ ಕಡಿಮೆಯಲ್ಲಿ ಮರಿಗಳು ಸಿಗ್ತಾಯಿದ್ವು, ಆದರೆ ಈಗೆಲ್ಲ ಜಾಸ್ತಿ ರೇಟ್ ಆಗಿದ್ದಾವೆ ಅಂತ ಹೇಳ್ತಿದ್ದಾರೆ ನಮ್ಮ ಯಜಮಾನ್ರು. ಹೋಗಿದ್ದಾರೆ, ಮಾರ್ಕೆಟಲ್ಲಿ ಇದ್ದಾರೆ ಅಂತ ಈಗ ಫೋನ್ ಮಾಡಿದ್ದೆ ರೀ ನಾನು. ಇನ್ನು ನಾನು ನಮ್ಮ ಇಬ್ಬರು ಮಕ್ಕಳು ಹಾಗೆ ನಮ್ಮ ಭಾವನ ಮಗಳನ್ನ ಕರೆಸ್ಕೊಂಡು ಮಲ್ಕೊಂಡಿದ್ದೆ ರಾತ್ರಿ ಹೊತ್ತು. ಇನ್ನು ಆ ಟಿಫಿನಿಗೆ ಬೆಳಿಗ್ಗೆ ಚಿತ್ರಾನ್ನ ಮಾಡಿದ್ದೀನಿ ರೀ. ನನ್ನ ಮಗಳು ಸ್ಕೂಲ್ಗೆ ಹೋಗ್ತಾಳಲ್ವ, ಅದಕ್ಕೆ ಚಿತ್ರಾನ್ನ ಮಾಡಿದ್ದೀನಿ. ಹಾಗೆ ಅದ್ರ ಜೊತೆಗೆ ಒಂದು ಮೊಟ್ಟೆನ ಕುಚ್ಚಿ ಅವರಿಗೆ ಉಣ್ಣಕ್ಕೆ ಕೊಟ್ಟಿದ್ದೀನಿ ರೀ. ಆಲ್ಮೋಸ್ಟ್ ಮೊಟ್ಟೆ ರೀ ಆಮ್ಲೆಟ್ ಹಾಕಿ ಮಕ್ಕಳಿಗೆ ಕೊಡಬಾರ್ದು. ಯಾಕೆಂದರೆ ಅದರಿಂದ ಮಕ್ಕಳಿಗೆ ಡೈಜೆಷನ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತಾ. ಮಕ್ಕಳಿಗಾದ್ರೂ ದೊಡ್ಡವ್ರಿಗಾದ್ರೂ ರೀ ಕುಚ್ಚಿ ತಿನ್ನೋದೇ ಒಳ್ಳೆಯದು ಮೊಟ್ಟೆ. ನನ್ನ ಮಗಳು ಪ್ರೇಯರ್ ಮಾಡ್ತಾಳೆ ರೀ ಈಗ. ಮೊಟ್ಟೆ ಚಿತ್ರಾನ್ನ ನನ್ನ ಮಗಳು ಸ್ಕೂಲ್ಗೆ ಹೋಗ್ತಾಳೆ ಈಗ, ಅದಕ್ಕೆ ತಾನು ಇನ್ನೂ ಬಾಕ್ಸ್ ಕಟ್ಟಿದ್ದೀನಿ ರೀ. ಚಿತ್ರಾನ್ನನೇ ಕಟ್ಟಿದ್ದೀನಿ. ಇನ್ನು ಈಗ ಮಧ್ಯಾಹ್ನ ತಿನ್ನೋಕೆ ಅಂತ ಮಾವಿನ ಹಣ್ಣು ಕಟ್ ಮಾಡಿ ಪೀಸಸ್ ಆಗಿ ಬಾಕ್ಸಲ್ಲಿ ಇಟ್ಟಿದ್ದೀನಿ ರೀ. ಈ ಮಾವಿನ ಹಣ್ಣು ಸೀಸನ್ ಹೋಗೋವರೆಗೆ ಆಲ್ಮೋಸ್ಟ್ ಜಾಸ್ತಿ ಮಾವಿನ ಹಣ್ಣನ್ನೇ ನಾನು ಮಕ್ಕಳಿಗೆ ತಿನ್ನಿಸ್ತೀನಿ. ಯಾಕೆಂದರೆ ಇಷ್ಟ ಮಾವಿನ ಹಣ್ಣು ಅಂದರೆ ನಮ್ಮ ಮಕ್ಕಳಿಗೆ, ಅದಕ್ಕೆ ತಿನ್ನಿಸ್ತಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಫ್ರೂಟ್ಸ್ನೂ ಚೆನ್ನಾಗಿ ತಿಂತಾರೆ. ಮ್ಯಾಂಗೋ ಅದರಲ್ಲಿ ಸ್ವಲ್ಪ ಹೆಚ್ಚು ಅನ್ಕೋಬೋದು. ಇನ್ನು ಅವ್ರಿಗೆ ಉಣ ಕೊಟ್ಟಿರಿ. ನನ್ನ ಮಗಳನ್ನ ಸ್ಕೂಲಿಗೆ ಬಿಟ್ಟು ಬಂದು ನೆಕ್ಸ್ಟು ನಾನು ಬಟ್ಟೆ ಮಿಷಿನ್ಗೆ ಹಾಕಿದ್ದೆ ರೀ. ಬಟ್ಟೆಗಳಿಗೆಲ್ಲ ನೀರಾಗ ಅದ್ದಿ ಹಾಕ್ಕೊತಿದ್ದೀನಿ. ಅದ್ದಿ ಹಾಕ್ಕೊಳಕ್ಕೆ ಕನ್ನಡದಾಗ ಏನಂತ ನನಗೆ ಏನಾದರೂ ಗೊತ್ತೇ ಆಗ್ತಿಲ್ಲ. ಹಿಂಡಿ ಹಾಕ್ಕೊತಾ ಇದ್ದೀನಿ. ಬಂತು, ಹಿಂಡಿ ಹಾಕ್ಕೊತೀನಿ, ಕರೆಕ್ಟ್ ಅಲ್ವಾ? ಬಟ್ಟೆ ರೀ ಆರಾಮಾಗಿ ಮಿಷಿನ್ಗೆ ಹಾಕ್ಕೋಬೋದು. ಈ ಒಣಗಾಕೋದೊಂದು ಚಾಲೆಂಜ್. ಪ್ರತಿಯೊಂದು ವಿಡಿಯೋದಾಗ ಒಂದು ಚಾಲೆಂಜ್ ಹೇಳ್ತೀನಲ್ಲ, ಪ್ರತಿಯೊಂದು ವಿಡಿಯೋದಲ್ಲಿ ಬಟ್ಟೆದೇ ಹೇಳ್ತೀನಿ ನಾನಂತೂ. ಈಗ ನಮ್ಮ ಯಜಮಾನ್ರು ಇಲ್ಲ, ಆದರೆ ಅವ್ರು ಇದ್ದಿದ್ದರೆ ನನಗಿಷ್ಟು ಕಷ್ಟ ಅನಿಸೋದಿಲ್ಲ. ಏನೋ ಒಂದು ಸ್ವಲ್ಪ ಆದರೆ ಹೆಲ್ಪ್ ಮಾಡ್ತಿದ್ರು ಮನೆಗಳು ಕೆಲಸದಲ್ಲಿ. ನನ್ನ ಮಕ್ಕಳು ರೆಡಿ ಮಾಡೋದಾಗಲಿ, ನಮ್ಮ ಮಕ್ಕಳನ್ನ ರೆಡಿ ಮಾಡಿಸೋದ್ರಾಗಲಿ ಅದರಲ್ಲೂ ಅಂದ್ರಾಗ ಹೆಲ್ಪ್ ಆಗ್ತಿದ್ರು. ಇವತ್ತು ಅದನ್ನು ಇಲ್ಲ. ಆದರೂ ಪರವಾಗಿಲ್ಲ ರೀ, ಅವ್ರು ಮಾರ್ಕೆಟ್ ಹೋಗಿದ್ದೆ ಒಳ್ಳೇದಾಯಿತು. ಯಾಕೆಂದರೆ ನಮ್ಮ ಯಜಮಾನ್ರಿಗೆ ಫಾರ್ಮ್ ಮಾಡ್ಬೇಕಂದ್ರೆ ನಿಜವಲ್ರಿ ಭಾಳ ಅಂದರೆ ಭಾಳ ಇಂಟ್ರೆಸ್ಟ್. ಅದರಲ್ಲೇ ನಾವು ಚೆನ್ನಾಗಿ ಒಳ್ಳೆ ಮಾರ್ಕೆಟಿಂಗ್ ಮಾಡಬೇಕು ಅನ್ನೋದು ಆಸೆ. ನಮ್ಮ ಆಸೆ ಯಾವತ್ತಿಗೂ ಅದು ನೀರು ಪಾಲಾಗಲ್ಲ. ಅಂದ್ಕೊಂಡಿದ್ದು ಮಾಡ್ತೀವಿ. ಅದಕ್ಕಷ್ಟೇ ಪ್ರಯಾಸ ಪಟ್ಟರೆ ಮಾತ್ರ ಅದು ಆಗುತ್ತೆ ರೀ. ಒಂದು ದೇವ್ರ ಕೃಪೆ, ನಮ್ಮ ಪ್ರಯಾಸ ಇವೆರಡು ಇದ್ದರೆ ಆರಾಮಾಗಿ ಏನಾದರೂ ಮಾಡ್ಬೋದು. ಅರ್ಧ ಬಟ್ಟೆ ಎಲ್ಲ ನೀರಾಗಿ ಹಿಂಡಿ ಸೈಡಿಗೆ ಇಟ್ಕೊಂಡಿದ್ದೀನಿ ರೀ. ಇನ್ನು ಅರ್ಧ ಬಟ್ಟೆ ವಾಷಿಂಗ್ ಮಿಷಿನಲ್ಲಿ ತಿರುಗ್ತಾ ಇದ್ದಾವೆ. ಇನ್ನು ಒಳಗಡೆ ಬಂದು ನೀಟಾಗಿ ಕಸ ಬಳ್ಕೊತಾ ಇದ್ದೀನಿ ಮನೆಯಲ್ಲಿ. ಕಸ ಒಂದು ಬಳ್ಕೊಂಡ್ರೆ ಒಂದು ಸ್ವಲ್ಪ ಮನೆ ಅರ್ಧ ಕ್ಲೀನ್ ಇದ್ದಂಗೆ ಇರುತ್ತೆ ರೀ. ಆಮೇಲೆ ಕಸ ಬಳ್ಕೊಳಕ್ಕಾದ್ಮೇಲೆ ಹೊಟ್ಟೆ ಹಶು ಆಗ್ತೈತೆ. ಹೊಟ್ಟೆಗೆ ಮಾತ್ರ ಮೋಸ ಮಾಡಬಾರ್ದು. ಕರೆಕ್ಟ್ ಟೈಮಿಗೆ ಊಟ ತಗೋಬೇಕು. ಆಲ್ಮೋಸ್ಟ್ ಹೆಣ್ಮಕ್ಳು ಊಟ ಕರೆಕ್ಟ್ ಟೈಮಿಗೆ ಮಾಡೋದೇ ಇಲ್ಲ. ಯಾಕೆಂದರೆ ಮನೆಗಳ ಕೆಲಸ, ಉಣಕ್ಕೆ ಕುಂತಾಗ ಏನೋ ಒಂದು ಕೆಲಸ. ಈಗ ಉಣಕ್ಕೆ ಕೂತ್ಕೊಳ್ಳೋಣಪ್ಪ ಅನ್ನೋಷ್ಟರಲ್ಲಿ ಏನಾದರೂ ಒಂದು ಕೆಲಸ ನೆನಪು ಬಂತಂದರೆ, ಅದನ್ನು ಮಾಡಿ ಊಟ ಮಾಡೋಣ, ಅದಾದಮೇಲೆ ಊಟ ಮಾಡೋಣ, ಇದಾದಮೇಲೆ ಊಟ ಮಾಡೋಣ ಅಂತಲೇ ಒಮ್ಮೆನೇ ಮಧ್ಯಾಹ್ನ ಊಟ ಮಾಡ್ಕೊಳೋ ಹಾಗೆ ಮಾಡ್ಕೊತೀವಿ. ಹಂಗೆ ಮಾಡ್ಕೋಬಾರ್ದು. ಆದರೆ ದಿನ ಹಂಗೆ ಮಾಡ್ಕೊತಿದ್ರೆ ಏನು ಅನಿಸೋದಿಲ್ಲ. ಒಂದಿನ ಅದ್ರ ಎಫೆಕ್ಟ್ ಏನಂತ ಗೊತ್ತಾಗುತ್ತಾ. ಗ್ಯಾಸ್ಟ್ರಿಕ್ ಆಗಲಿ ಏನಾದರೂ ಒಂದು ಪ್ರಾಬ್ಲಮ್ ಆಗುತ್ತೆ ರೀ. ಅದಕ್ಕೆ
ಸರಿಯಾದ ಸಮಯಕ್ಕೆ ಊಟ ಮಾಡಿ ಸರಿಯಾದ ಕೆಲಸಗಳ್ನ ಮಾಡ್ಕೊಂಡಿವಂದರೆ ಏನಾಗೋದಿಲ್ಲ. ಆಲ್ಮೋಸ್ಟ್ ಹೆಣ್ಮಕ್ಳು ರೀ ಅವ್ರ ಆರೋಗ್ಯ ಬಗ್ಗೆ ಆಲೋಚನೆ ಮಾಡೋದಿಲ್ಲ. ಒಂದು ಮನೆ ಬಗ್ಗೆ ಅವ್ರ ಫ್ಯಾಮಿಲಿ ಬಗ್ಗೆನೇ ಆಲೋಚನೆ ಮಾಡ್ತಾರೆ. ತನ್ನ ಬಗ್ಗೆ ಆಲೋಚನೆ ಮಾಡ್ಕೊಳೋದಿಲ್ಲ. ತನ್ನ ಬಗ್ಗೆ ಆಲೋಚನೆ ಮಾಡ್ಕೊಂಡಾಗೆ ತನ್ನ ಹೆಲ್ತೂ ಚೆನ್ನಾಗಿರ್ತೈತಿ, ಮನೆಗಳವ್ರ ಹೆಲ್ತ್ ಸಹ ಚೆನ್ನಾಗಿರ್ತೈತಿ. ಆದರೆ ನಾನು ಸಹ ಹಂಗೆ ಮಾಡ್ತಿದ್ದೆ ರೀ ಮನೆಯಲ್ಲಿ ಇದ್ದಾಗ. ಇವಾಗಿಲ್ಲ, ಕರೆಕ್ಟ್ ಟೈಮಿಗೆ ಊಟ ಮಾಡ್ತೀನಿ. ಮಾಡಿಲ್ಲ ಅಂದರೆ ನಮ್ಮ ಯಜಮಾನ್ರು ಫೋನ್ ಮಾಡಿ ಆದರೆ ಕೇಳ್ತಾರೆ, ಊಟ ಮಾಡಿಯಾ, ಊಟ ಮಾಡಿಲ್ಲ ಅಂತ. ನಮ್ಮ ಕೇರ್ ನಮ್ಕಿನ್ನ ರೀ, ನಮ್ಮ ಕೇರ್ ನಮ್ಮ ಯಜಮಾನ್ರವ್ರು ತಗೊಂಡ್ರೆ ಎಷ್ಟೋ ಒಳ್ಳೇದು, ಹೌದಿಲ್ಲ? ಪ್ರತಿಯೊಂದು ಮನೆಯಲ್ಲಿ ಇರೋದಿಲ್ಲ. ಯಾರಾದರೂ ಗಂಡು ಮಕ್ಳು ನನ್ನ ವೀಡಿಯೋಸ್ ನೋಡುವುದಾದರೆ ದಯಮಾಡಿ ನಿಮ್ಮ ಹೆಣ್ಮಕ್ಳ ಬಗ್ಗೆ ಕಾಳಜಿ ವಹಿಸ್ರಿ. ಅವ್ರು ಊಟ ಮಾಡಿದ್ದಾರಾ ಇಲ್ಲ ಅಂತ. ಯಾಕೆಂದರೆ ಪ್ರತಿಯೊಬ್ಬರು ಅವರಿಗೆ ನನಗೇನು ಮಾಡಿಲ್ಲಲ್ಲ, ಬೇಗ ಊಟ ಮಾಡೋಕ್ಕೆ ಕೊಡು, ಬೇಗ ಕೊಡು, ಬೇಗ ಕೊಡು, ಬೇಗ ಬೇಗ ಅಂತ ಹೇಳ್ತಾರೆ. ಹೌದಲ್ಲ, ನೀನು ಬೇಗ ಕುತ್ಕೊಂಡು ನಾನು ಸರಿ ಊಟ ಮಾಡಂತ ಹೇಳೋ ಜನನೇ ಇಲ್ಲ ರೀ ಈಗಿನ ಕಾಲದಲ್ಲಿ. ಯಾಕೆಂದರೆ ಪ್ರತಿಯೊಬ್ಬರು ದುಡಿಯೋಕ್ಕೆ ಕುಂತ್ಬಿಟ್ಟಿದಾರಲ್ವ. ನಾನು ದುಡಿತೀನಿ ಅನ್ನೋದು ಪ್ರತಿಯೊಬ್ಬರಲ್ಲಿ ಬಂದ್ಬಿಟ್ಟೈತೆ. ಪಾಪ ಹೆಣ್ಮಕ್ಳಿಗೆ ಕುತ್ಕೊಂಡು ಊಟ ಮಾಡಂತ ಹೇಳೋರು ಒಬ್ಬರು ಸಹ ಇಲ್ಲ. ಮನೇಲಿ ಇರ್ತಾಳಲ್ಲ, ಆರಾಮಾಗಿ ಉಣ್ತಾಳೋಳು, ಆರಾಮಾಗಿ ಇರ್ತಾಳೋಳು ಅಂತಾರೆ. ಹೊರಗಡೆ ಹೋಗಿ ಕೆಲಸ ಮಾಡೋರ್ಕಿನ್ನ ಮನೆಯಲ್ಲಿ ಕೆಲಸ ಮಾಡೋ ಸ್ತ್ರೀಗೆ ಇರೋಷ್ಟು ಕೆಲಸ ಯಾರಿಗೂ ಇಲ್ಲ ರೀ. ಕೆಲ್ಸಕ್ಕೆ ಹೋದಾಗ ಲಿಮಿಟೆಡಾಗಿ ನಾವು ಕೆಲಸ ಮಾಡ್ತೀವಿ. ಅದೇ ಮನೆಯಲ್ಲಾದರೆ ಅನ್ಲಿಮಿಟೆಡಾಗಿ ಕೆಲಸ ಮಾಡ್ತೀವಿ. ಅದನ್ನು ಪ್ರತಿಯೊಬ್ಬರು ಅತ್ತೆಯವರಾಗಲಿ ಇಲ್ಲಾಂದರೆ ಅವ್ರ ಯಜಮಾನ್ರಾಗಲಿ ಇದು ಅರ್ಥ ಮಾಡ್ಕೋಬೇಕಂತ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ ಅಷ್ಟೇ ಹೊರತಾಗಿ ನಾನೇನು ತಪ್ಪಾಗಿ ಹೇಳ್ತಿದ್ರೆ ನನ್ನ ಕ್ಷಮಿಸ್ರಿ. ನಮ್ಮ ಮನೆಯಲ್ಲಿ ಆಗಿಲ್ಲ. ನಮ್ಮ ಯಜಮಾನ್ರು ಯಾವಾಗ ಊಟಕ್ಕೆ ಕೂತ್ಕೊತಾರೆ ಅವಾಗೇ ನನ್ನನ್ನು ಊಟಕ್ಕೆ ಕುಂದಿರ್ಸ್ಕೊತಾರೆ. ಇವಾಗೆ ಅಲ್ಲ ರೀ, ನನ್ನ ಮದುವೆ ಮಾಡಿಕೊಂಡು ಬಂದಾಗಿಂದ ಇವತ್ತಿನವರೆಗೂ ನನ್ನ ಜೊತೆ ಕೂತ್ಕೊಂಡು ಅವ್ರು ಊಟ ಮಾಡ್ತಾರೆ. ಒಂದು ವೇಳೆ ಅವ್ರು ಏನಾನ ಊಟ ಮಾಡಿ ಹೋಗ್ಬಿಟ್ಟಿದ್ದಾರೆ ಅಂತಂದರೆ ಫೋನ್ ಮಾಡಿ ಹೇಳ್ತಾರೆ, ಊಟ ಮಾಡಿಯಾ, ಊಟ ಮಾಡಿ ಹೋಗು, ಮತ್ತು ಆಮೇಲೆ ನಿನಗೆ ಸಮಸ್ಯೆ ಆಗ್ತೈತೆ ನೋಡು, ಏನಾನ ಕೆಲಸ ಆದರೆ ನಾನು ಮಾಡ್ಬೋದು, ನಿನಗೆ ಏನಾನ ಆರೋಗ್ಯ ಸರಿಗಿಲ್ಲ ಅಂದರೆ ಆ ನೋವು ನನಗೆ ತಗೊಳಕ್ಕೆ ಬರ್ತೈತಾ, ಬರೋದಿಲ್ಲ, ಊಟ ಮಾಡಿ ಹೋಗು ಅಂತ ಹೇಳಿದಾಗ ಅವರು ಹೇಳಿದ ಮಾತಿಗೆ ನಾನು ಉಣ್ಲಾರ್ದಾಯಮ ಸಹ ನಾನು ಊಟ ಮಾಡಿ ಹೋಗ್ತೀನಿ ರೀ. ಯಾಕೆಂದರೆ ಅಷ್ಟು ಕೇರ್ ತೊಗೊತಾರೆ. ನಿಜ ರೀ, ಮನೆಯಲ್ಲಿ ಬಂದುಬಿಟ್ಟು ಹೆಂಡತಿಗೆ ಗಂಡ ಬಿಟ್ಟು ಬೇರೆ ಯಾರು ಕೇರ್ ತೊಗೊಳಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಗಂಡನ ನಂಬಿನೇ ಅಲ್ಲ ಗಂಡನ ಮನೆಗೆ ಹೋಗೋದು. ಗಂಡನೇ ಅವ್ರನ್ನ ಕೇರ್ ಮಾಡಿಲ್ಲ ಅಂದರೆ ಇನ್ನು ಅತ್ತೆಯವರು ಅವರೆಲ್ಲ ಯಾಕೆ ಮಾಡ್ತಾರೆ ರೀ. ಓಕೆ ರೀ, ನಾನು ಊಟ ಮುಗೀತು. ಊಟ ಮುಗಿಯೋಕ್ಕಿಲ್ಲ, ಇನ್ನು ನನ್ನ ಮಗಳಿಗೆ ಅರ್ಧ ಭಾಗದಷ್ಟು ಮಾವಿನ ಹಣ್ಣನ್ನು ಕಟ್ ಮಾಡಿ ಬಾಕ್ಸ್ ಕಟ್ಟಿದ್ದೆ. ಇನ್ನು 3/4% ಇತ್ತು. ಇನ್ನು 1/2% ಇತ್ತು. ಆ 1/2%ಅಲ್ಲಿ ನಾನು ಸ್ವಲ್ಪ ತೊಗೊಂಡು ನನ್ನ ಮಗಳಿಗೆ ಸ್ವಲ್ಪ ಕೊಟ್ಟಿದ್ದೀನಿ. ಇಬ್ಬರು ಅಕ್ಕ ತಂಗಿಯರು ರೀ ಮಾವಿನಕಾಯಿ ಬೀಜದ ಸಲುವಾಗಿ ಜಗಳ ಮಾಡ್ತಾರೆ. ನನಗೆ ಬೇಕು ಅದು ಗೊಟ್ಟ, ನನಗೆ ಬೇಕು ಅಂತ. ನಾವು ಚಿಕ್ಕವರಿದ್ದಾಗ ಹಂಗೆ ಮಾಡ್ತಿದ್ವಿ, ನನಗೆ ಬೇಕು ಅಂತ. ಇವಾಗ ಅನಿಸ್ತೈತೆ ಅದರಲ್ಲಿ ಏನಿರೋದಿಲ್ಲ, ಹಿಂಗೆ ಪೀಸಸ್ ಆಗಿ ಜಾಸ್ತಿ ಮಾವಿನ ಹಣ್ಣು ಇರುತ್ತೆ ಅಂತ. ಆದರೆ ನಮ್ಮ ಮಕ್ಕಳು ನಮ್ಮಂಗೆ ಆದಾಗ, ನಮ್ಮಷ್ಟು ದೊಡ್ಡವರಾದಾಗ ಅವ್ರನ್ನ ತಿಳ್ಕೊತಾರೆ. ಇನ್ನು ಇಬ್ಬರು ಮಾವಿನ ಹಣ್ಣು ತಿಂತಾಯಿದ್ವಿ. ಮಾವಿನ ಹಣ್ಣು ತಿಂದಂಗಿಲ್ಲ, ಇನ್ನೂ ತಿನ್ನಬೇಕೆ ಅನ್ನಿಸ್ತೈತೆ. ಆದರೆ ನೋಡಿರಿ, ಇವಾಗ ಮಾವಿನ ಹಣ್ಣು ತಿನ್ನತ್ತೀವಲ್ಲ, ಮಾವಿನ ಹಣ್ಣು ತಿಂದಾದ್ಮೇಲೆ ಸ್ವಲ್ಪ ಹಣ್ಣುಗಳು ಚೆನ್ನಾಗಿರೋದಿಲ್ಲ, ಆದರೆ ತಿಂದಾಗ ರುಚಿಯಾಗಿರ್ತೈತೆ. ಆಗಲೇ ಹಿಂದೆಯೇ ಲೂಸ್ ಮೋಷನ್ಸ್ ಆಗ್ತಾವ್ರಿ. ಯಾಕೆ ಆಗ್ತದೋ ಗೊತ್ತಿಲ್ಲ. ನಾನು ನಮ್ಮ ಯಜಮಾನ್ರಿಗೆ ಹೇಳಿದ್ರೆ ಅವರು ಕೆಮಿಕಲ್ಸ್ ಹೊಡೆದಿರ್ತಾರಲ್ವ, ಅದಕ್ಕೆ ಹಂಗೆ ಆಗ್ತವೆ ಲೂಸ್ ಮೋಷನ್ಸು, ನಮ್ಮ ಹೊಟ್ಟೆ ತಡ್ಕೊಳೋದಿಲ್ಲ ಅಂತ. ಅಪ್ಪ ಎದಕ್ಕಪ್ಪ ಈಗನ್ನ ತಿಂದಿರ್ತೀವಲ್ಲ ರೀ ಅಂದರೆ, ಇಲ್ಲ ಹಂಗೆ ಆಗೋದು ಒಳ್ಳೆಯದು, ಇಲ್ಲಾಂದರೆ ಅದರಿಂದ ನಮಗೆ ಬೇರೆ ತೊಂದರೆಗಳು ಆಗ್ತವೆ ಅಂತ ಹೇಳ್ತಾರೆ. ಇನ್ನು ಮಾವಿನ ಹಣ್ಣು ತಿಂದ್ವಿ ರೀ. ಇನ್ನು ಪಾತ್ರೆ ತೊಳಿಬೇಕಂದ್ರೆ ಈ ಬಟ್ಟೆ ಅಟ್ಟೆ ಇರೋವೆಲ್ಲ ತಕ್ಕೋಬೇಕು. ಅದಕ್ಕೆ ಈ ಬಟ್ಟೆ ಎಲ್ಲ ಬಿಸಿಲಿಗೆ ಇಟ್ಕೊತಿದ್ದೀನಿ ರೀ, ನೀರೆಲ್ಲ ಬೇಗ ಬೇಗ ಇಳಿತಾವೆ ಅಂತ. ನಾನು ಯಾವಾಗ ಬಟ್ಟೆ ಹೋದ್ರೂ ನಾನು ಬಕೆಟ್ಗೆ ಹಾಕ್ಕೊಂತ ನೋಡ್ತಾಯಿ, ನಾನು ಹಿಂಡೋದಿಲ್ಲ. ಹಿಂಡಿ ನನ್ನ ಕೈ ನೋವು ಮಾಡ್ಕೊಳಲ್ಲ, ನನ್ನ ಶಕ್ತಿ ಸ್ವಲ್ಪ ಕಳ್ಕೊಳಲ್ಲ ಅಲ್ಲಿ. ಆಲ್ಮೋಸ್ಟು ನೀರಲ್ಲಿ ಹಿಂಡಿ ಬಕೆಟ್ಗೆ ಹಾಕ್ಬಿಡ್ತೀನಿ. ಆಮೇಲೆ ಅವು ನೀರೆಲ್ಲ ಇಳಿದಾದ್ಮೇಲೆ ಅವಾಗ ಸ್ವಲ್ಪ ಹಿಂಡ್ತೀನಿ, ಅವಾಗ ತಗೊಂಡೋಗಿ ಮೇಲೆ ಹಾಕ್ತೀನಿ ನಾನು. ಇನ್ನು ಬಟ್ಟೆ ಎಲ್ಲ ಸೈಡ್ ಇಟ್ಕೊಂಡು ರೀ, ವಾಷಿಂಗ್ ಮಿಷಿನ್ಗೆ ಹಾಕ್ಕೊಂಡಂಥ ವೈರನ್ನು ಸಹ ತಗೊಂಡಿದ್ದೀನಿ. ಆ ವಾಷಿಂಗ್ ಮಿಷಿನ್ಗೆ ಹಾಕೋ ವೈರ್ ಅಂದರೂ ಭಾಳ ಡೇಂಜರ್ ಇದೆ. ಅಲ್ಲಲ್ಲಿ ಪ್ಲಾಸ್ಟರ್ ಹಾಕ್ಕೊಂಡು ಯೂಸ್ ಮಾಡ್ತಿದ್ವಿ. ಪ್ರತಿಯೊಂದು ಸಾರಿ ಅದನ್ನು ಹಾಕುವಾಗ ಅಂದ್ಕೊತೀನಿ, ಒಂದು ವೈರ್ ತರಿಸ್ಕೊಬಿಡ್ಬೇಕು ಸುಮ್ಮನೆ, ಇಲ್ಲಾಂದರೆ ಏನಾನ ಶಾಕ್ ಹೊಡೆದ್ರೆ ನೀರು ಬಿದ್ದು ನಮ್ಗೆ ಏನಾನ ಆದರೆ ಹೆಂಗೆ, ಈ ಸಣ್ಣದನ್ನು ನಾವು ಸರಿ ಮಾಡ್ಕೊಂಡಿಲ್ಲ ಅಂದರೆ ಆಮೇಲೆ ದೊಡ್ಡ ಅನಾಹುತ ಆಗ್ತಾವಲ್ಲ ಅಂತ ಯಾವಾಗಲೂ ಅಂದ್ಕೊತೀನಿ. ಆದರೆ ಇರಲಿ ಬಿಡು, ಇದೊಂದು ಸಾರಿ ಹಾಕೋಣ, ನೆಕ್ಸ್ಟ್ ಟೈಮ್ ತಂದ್ಕೊಳ್ಳೋಣ, ಹಿಂಗೆ ಯಾವಾಗಲೂ ಪ್ರತಿ ಸಾರಿ ಹಿಂಗೆ ಅಂದ್ಕೊತಾನೆ ಹೋಗ್ತಿದ್ವಿ. ಹಂಗೆ ಅಂದೆ ಒಂದು ವರ್ಷ ಕಳೆಯಾಗ್ತಿದ್ದೀವಿ, 1 ಇಯರ್ ಕಂಪ್ಲೀಟ್ ಮಾಡ್ತಾಯಿದ್ದೀವಿ ಹೊರತಾಗಿ ಇನ್ನೊಂದು ವೈರ್ ತಂದ್ಕೊಂತಿಲ್ಲ. ಏನೋ ಇವಾಗಾದರೂ ತಂದ್ಕೋಬೇಕು. ಆ ವೈರ್ ಏನನ್ನ ಸ್ವಲ್ಪ ಗಂಟು ಬಿತ್ತಂದರೆ ಅದು ವೈರ್ ತೆಗಿಯೋಕ್ಕೂ ಬರೋದಿಲ್ಲ ರೀ, ಹಂಗೆ ಗಂಟು ಆಗ್ತೈತೆ ವೈರು. ಇನ್ನು ನಾನು ಪಾತ್ರೆ ತೊಳೆಯೋದು ಮುಗೀತು ರೀ ಮಾತಲ್ಲೇ. ಇನ್ನು ಪಾತ್ರೆ ತೊಳೆಯೋಕೆ ಮುಗಿಯೋಕ್ಕಿಲ್ಲ ರೀ, ಇವೆಲ್ಲ ತಕ್ಕೊಂಡು ಸೈಡ್ ಬಿಸಿಲಿಗಿಡ್ತೀನಿ. ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ರೀ, ನನಗೆ ಯಾವಾಗ ನೆನಪು ಬರ್ತೈತೆ ಅವಾಗೆಲ್ಲ ಹೇಳ್ತೀನಿ ಮಾತನ್ನ. ಪಾತ್ರೆ ಎಲ್ಲ
ತೊಳೆದು ಆದಮೇಲೆ ಬಿಸಿಲಿಗೆ ಇಟ್ಕೊರಿ. ಬಿಸಿಲಿಗೆ ಇಟ್ಕೊಂಡ್ರೆ ಅದರಲ್ಲಿರುವ ಬ್ಯಾಕ್ಟೀರಿಯಾಸ್ ಎಲ್ಲ ಸತ್ತೋಗ್ತವೆ. ಸೊಪ್ಪಿನ ಪುಡಿ ಪ್ಯಾಕೆಟ್ ತರಿಸ್ಕೊಂಡ್ರಿ ರೀ, ಡಬ್ಬೆದಾಗ ಹಾಕ್ಕೊಂಡ್ರೆ ಜಾಸ್ತಿ ದಿನ ಬರ್ತೈತೆ. ಹಂಗೆ ಪ್ಯಾಕೆಟಲ್ಲಿ ಇಟ್ಕೊಂಡ್ರೆ ಕಡಿಮೆ ದಿನ ಬರ್ತೈತೆ. ಎದಕ್ಕಂದ್ರೆ ರೀ, ಪ್ಯಾಕೆಟ್ ಇಟ್ಕೊಂಡಾಗ ಕೈ ಜಾರ್ತು, ಪ್ಯಾಕೆಟಿಂದ ಹಿಂಗೆ ಹಾಕುವಾಗ ಸೈಡ್ ಸ್ವಲ್ಪ ಬಿತ್ತು, ಹಿಂಗೆಲ್ಲ ಆಗ್ತವೆ. ಆದರೆ ನಮಗೆ ಗೊತ್ತೈತೆ ಹಿಂಗೆ ಹಾಕಿದರೆ ಹಿಂಗೆ ಮಾಡಿದರೆ ಹಿಂಗೆ ವೇಸ್ಟ್ ಆಗ್ತೈತೆ ಅಂತಾರೆ, ವೇಸ್ಟ್ ಆಗುತ್ತಾ ಅಂತ. ಆದ್ರೂ ನಾವೇನು ಮಾಡ್ತೀವಿ, ಡಬ್ಬೆದಾಗ ಹಾಕ್ಕೊಳೋದೇ ಇಲ್ಲ. ಈಗೆಲ್ಲ ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಈಗ ಡಬ್ಬೆದಲ್ಲಿ ಹಾಕ್ಕೊಳಕ್ಕೆ. ಇವಾಗ ಮಳೆಗಾಲ ಅಲ್ವಾ, ಎಲ್ಲನ ಕವರ್ ಏನನ್ನ ಹಂಗೆ ಇಟ್ಬಿಟ್ಟಿವಂದರೆ ಅದರಲ್ಲಿ ನೀರು ಬಿದ್ದು ವೇಸ್ಟ್ ಆಗಿಬಿಡ್ತೈತೆ ಅಂತೇಳಿ ಡಬ್ಬೆದಲ್ಲಿ ಹಾಕ್ಕೊತಿದ್ದೀನಿ ರೀ. ಇನ್ನು ನಾನೆಲ್ಲ ಭಾಳ ಈಗ ಸೇವ್ ಮಾಡ್ಬೇಕು ಅಂದ್ಕೊತಿದ್ದೀನಿ. ಎಲ್ಲೆಲ್ಲಿ ನಮಗೆ ಸೇವ್ ಮಾಡೋಕ್ಕಾಗ್ತೈತೆ ಅದೆಲ್ಲ ಸೇವ್ ಮಾಡೋದು, ಎಲ್ಲೆಲ್ಲಿ ಪ್ರೊಟೆಕ್ಟ್ ಮಾಡೋಕ್ಕಾಗ್ತೈತೆ ಅದೆಲ್ಲ ಪ್ರೊಟೆಕ್ಟ್ ಮಾಡೋಣ ಅಂಥೇಳಿ ಸ್ವಲ್ಪ ಸೇವ್ ಮಾಡ್ತಿದ್ದೀನಿ. ನಾನೀಗ ವಾಯ್ಸ್ ಕೊಡ್ತಿದ್ದೀನಿ ರೀ. ಹಾಗೆ ಇನ್ನು ನಮ್ಮ ಮನೇಲಿ ನನ್ನ ಮಗಳು ಆಡ್ಕೊತಾ ಇದ್ದಾಳೆ. ನಮ್ಮ ಮಗಳಿಂದ ಏನನ್ನ ತೊಂದರೆ ಆದರೆ ಪ್ಲೀಸ್ ದಯಮಾಡಿ ಕ್ಷಮಿಸಿರಿ. ನಮ್ಮ ಬಟ್ಟೆ ಮಾಳಿಗೆ ಮೇಲೆ ತೊಗೊಂಡೋಗಿ ಇಟ್ಟಿದ್ದೀನಿ ರೀ. ನಮ್ಮ ಯಜಮಾನ್ರಿದ್ರೆ ಅವರೇ ಇಡ್ತಿದ್ರು, ಅವ್ರು ಇಲ್ಲಲ್ವ, ಇನ್ನು ನಾನೇ ಹೊತ್ಕೊಂಬಂದಿದ್ದೀನಿ. ಅವ್ರು ಏನೇನಿದ್ರೆ ರೀ ಬೇಕಂತ ಅವ್ರ ಮುಂದೆ ಎತ್ಕೊಂಬರ್ತೀನಿ, ಎಲ್ಲಿ ತಗೊತಾರ ಇಲ್ಲ ಅಂತ. ಆದರೆ ತಗೊತಾರೆ ಪಾಪ, ತಗೊಂಡೋಗ್ಬೇಡ ಮತ್ತು ಹೊಟ್ಟೆ ನೋವ್ತೈತೆ, ಹೊಟ್ಟೆ ಬಟ್ಟೆ ಬೀಳ್ತೈತೆ ಅಂತ ಹೇಳ್ತಾರೆ. ಇನ್ನು ಅವರಿಲ್ಲ, ನಾನೇ ಹೊತ್ಕೊಂಬಂದಿದ್ದೀನಿ ಹಂಗೆ ಕುಂಟ್ಕೊಂತ ಎತ್ಕೊಂತ. ಇನ್ನು ಬಟ್ಟೆ ಎಲ್ಲ ಒಣಗಾಕ್ತಿದ್ದೀನಿ ರೀ. ಈ ಬಟ್ಟೆಗಳೆಲ್ಲ ಏನು ಬರ್ತೀನಿ ಅಂತ ಹೇಳಿದ್ದಾರೆ ಈಗ ನಮ್ಮ ಯಜಮಾನ್ರು ಸಾಯಂಕಾಲ, ಆದರೆ ಅವರೇ ತೆಗಿತಾರೆ. ಯಾಕೆಂದರೆ ಈಗ ಮಳೆಗಾಲ, ನನಗಂತೂ ಭಯ. ಮಳೆ ಬರೋಕ್ಕಿಂತ ಮುಂಚೆ ಬಟ್ಟೆ ಹಾಕಿರ್ತೀವ, ಈಗ ಮಳೆ ಬಂತಂದರೆ ಎಷ್ಟು ಬಾಧೆ ಆಗ್ತೈತಂದರೆ ಹೇಳ್ಬಾರ್ದು. ಆ ಬಾಧೆಗೆ ತಿರುಗಿ ಏನು ಬರಲಾರ್ದು. ಅಯ್ಯೋ ಇವತ್ತೇ ಮಳೆ ಬರಬೇಕಾ, ಇಷ್ಟು ದಿನ ಬಂದಿಲ್ಲ ಅಂತೇಳಿ ನಾನು ಬಟ್ಟೆ ಒಗೆದ್ರೆ ಅದು ಇವತ್ತೇ ಮಳೆ ಬರಬೇಕಾ, ನಾನು ಬಟ್ಟೆ ಒಗ್ದಾಗೆ ಬರಬೇಕಾ, ಎಷ್ಟು ಜನ ಬಟ್ಟೆ ಒಗ್ದಾಗ ಬರೋದಿಲ್ಲ, ನಾನು ಒಗ್ದಾಗೆ ಬರ್ತೈತಪ್ಪ ಅಂತ ಎಷ್ಟು ಫೀಲ್ ಆಗ್ತೀವಿ, ಹೌದಿಲ್ಲ ರೀ. ನಾನಂತೂ ಪ್ರತಿ ಸಲ ಆಗ್ತಿದ್ದೆ. ಅವಾಗಂತೂ ನನ್ನ ಮಕ್ಕಳು ಚಿಕ್ಕವರಿದ್ದಾಗ ರೀ, ಅವ್ರು ನಮ್ಮ ಮನೆಯಾಗೆ ಹಾಕಿ ಓಡೋಡೋಗಿ ಬಟ್ಟೆ ತಗೊಂಬರ್ತಿದ್ರಿ ಮಳೆ ಬರುವಾಗ. ಏನೋ ಇವತ್ತು ಹಾಕಿದ್ದೀನಿ, ಮಳೆ ಬರ್ತೈತಾ ಇಲ್ಲೋ ಗೊತ್ತಿಲ್ಲ. ಆಮೇಲೆ ಸಾಯಂಕಾಲ ಗೊತ್ತಾಯಿತು ಮಳೆ ಬಂದಿಲ್ಲ ಅಂತ. ಬಟ್ಟೆ ನೀಟಾಗಿ ಒಣಗಾಕ್ಬೇಕು ರೀ. ಬಟ್ಟೆ ನೀಟಾಗಿ ಒಣಗಾಕಿದ್ರೆ ಏನು ಪ್ರಾಫಿಟ್ ಅಂದರೆ ರೀ, ಐರನ್ ಮಾಡ್ದಂಗೆ ಇರ್ತಾವೆ. ನಾವು ಜಾಡಿಸ್ಲಾರಂಗ ಹೆಂಗೆ ಸಿಕ್ಕರೆ ಹಂಗೆ ಬಟ್ಟೆ ಹಾಕಿದೇವೆ ಅಂದರೆ ಹಂಗೆ ಮುದ್ದೆ ಮುದ್ದೆ ಆಗಿ ಫೋಲ್ಡ್ ಆಗಿ ಇರುತ್ತೆ. ಅದಕ್ಕೆ ಸ್ವಲ್ಪ ಟೈಮ್ ಇನ್ನೊಂದು 5-10 ನಿಮಿಷ ಹೋದ್ರೂ ಪರವಾಗಿಲ್ಲ, ಸ್ವಲ್ಪ ನೀಟಾಗಿ ಜಾಡಿಸಿ ಹಾಕ್ಕೋರಿ ನೀವು ಬಟ್ಟೆ ಹಾಕ್ಕೊಂಡ್ರೆ. ಏನೋ ನನಗೆ ಗೊತ್ತಿದ್ದು ಹೇಳ್ತಿದ್ದೀನಿ. ಹಬ್ಬ ನೀನು ಹೇಳಿದ್ರೇ ನಮಗೆ ಗೊತ್ತಾಯ್ತು ಅಂತ ಮತ್ತೆ ನೀವು ನನಗೆ ಆಲೋಚನೆ ಮಾಡಬೇಡ್ರಿ, ಕಮೆಂಟ್ನೂ ಆಗಬೇಡ್ರಿ. ನನ್ನ ಮಗಳು ಇಲ್ಲಿ ಹೆಲ್ಪರಾಗಿ ನಿಂತಿದ್ದಾಳ್ರಿ, ಕ್ಲಿಪ್ಸ್ ಕೊಡ್ತೀನಿ ಅಂತ. ನಾನು ಬೈತಿದ್ದೀನಿ ಬೇಡಮ್ಮ ಅಂತ. ಯಾಕೆಂದರೆ ಇವತ್ತು ಓವರಾಗಿ ಆಗಿಬಿಟ್ಟಿದ್ರಿ ಕೆಲ್ಸಕ್ಕೆ ಹೋಗೋಕ್ಕೆ ಟೈಮಿಂಗು. ಪಾಪ ಅವ್ರನ್ನೂ 1 ದಿವಸ 2 ದಿವಸ ಕೇಳ್ತಾರೆ. ಪ್ರತಿದಿನ ನಾವು ಲೇಟಾಗಿ ಹೋಗ್ತಿದ್ರೆ ಯಾರು ಕೇಳ್ತಾರೆ ಹೇಳ್ರಿ. ಹಂಗೆ ರೀ. ಆದ್ರೂ ಕೆಲ್ಸಕ್ಕೆ 1 ತಾಸು ಮುಂಚೆ ಹೋಗ್ಬೇಕಂದ್ರೆ ನಾನು ಪ್ರತಿ ಸಾರಿ ಕೆಲ್ಸಕ್ಕೆ 1 ತಾಸು ಹೆಚ್ಚಾದ್ಮೇಲೆ ಹೋಗಬೇಕು. ಯಾಕೆಂದರೆ ಅದಕ್ಕಿಂತ ಒಳಗೆ ಹೋಗೋಕೆ ಮನಸ್ಸು ಒಪ್ಪೋದಿಲ್ಲಲ್ವ, ಅದಕ್ಕಿಂತ ಮೇಲೆ ಹೋಗೋಕ್ಕೆ ಮನಸ್ಸು ಒಪ್ಪುತ್ತೈತೆ. ಇನ್ನೊಂದು ಏನಂದರೆ ರೀ, ನನಗೆ ಹಂಗಂತ ಏನಿಲ್ಲ, ಫಸ್ಟಿಗೆ ಹಂಗೆ ಆಲೋಚನೆ ಮಾಡ್ತಿದ್ದೆ. ಇವಾಗಂತೂ ನನಗೆ ಹಂಗೆ ಅಸಲಿಗೆ ಇಲ್ಲ. ಕರೆಕ್ಟ್ ಟೈಮ್ಗೆ ಹೋಗ್ಬೇಕು ಅನ್ಕೊತೀನಿ, ಏನೋ ಒಂದು ಕರೆಕ್ಟ್ ಟೈಮ್ಗೆ ಹೋಗ್ಬೇಕು ಅನ್ಕೊತೀನಿ, ಗಾಡಿಯೇ ಇರೋದಿಲ್ಲ. ಕರೆಕ್ಟ್ ಟೈಮ್ಗೆ ಹೋಗೋಣ ಅನ್ಕೊತೀನಿ, ನಮ್ಮ ಯಜಮಾನ್ರು ನನಗಿನ್ನ ಹೆಚ್ಚಾಗಿ ಕೆಲಸ ಅಂತ ಹೇಳ್ತಾರೆ. ಅಪ್ಪ ಎಷ್ಟಂತ ನಾನು ಸಹಿಸ್ಲಿ ಹೇಳ್ರಿ. ನಮ್ಮ ಯಜಮಾನ್ರು ಹಂಗೆ ಹೇಳೋಕ್ಕಿಲ್ಲ ರೀ, ಎಲ್ಲ ಬಿಟ್ಟು ಕೂತ್ಕೊಂಡ್ಬಿಡ್ತೀನಿ ರೀ ನಾನು. ಇಲ್ಲ ಬಿಡ್ರಿ, ನಿಮ್ಗಿನ್ನ ನನಗೆ ಜಾಸ್ತಿ ಬೇರೆ ಏನೂ ಇಲ್ಲ ಅಂತೇಳಿ ಇನ್ನು ಕುಂತ್ಬಿಡ್ತೀನಿ. ಆಮೇಲೆ ಹೋಗಂತ ಹೇಳ್ತಾರೆ. ಆವಾಗ ಅವ್ರು ಹೋಗಂದ ನನಗೆ ಹೋಗೋಕ್ಕೆ ಮನಸ್ಸಾಗಲ್ಲ. ಇಲ್ಲ ನೀವು ಇಷ್ಟೊತ್ತನ ನನ್ನ ಈಗ ಅಂದಿರಲ್ಲ, ನಾನು ಅದ್ರ ಸಲುವಾಗಾದ್ರೂ ನಾನು ಇರ್ತೀನಿ ಅಂತ. ನಮ್ಮ ಬಟ್ಟೆ ಬೇಗ ಒಣಗಾಕ್ಬೋದು ರೀ, ಮಕ್ಳ ಬಟ್ಟೆ ಒಣಗಾಕೋಕ್ಕೆ ಆಗಲ್ಲ. ನಮ್ಮ ಬಟ್ಟೆ ಬೇಗ ಒಗಿಬೋದು ರೀ, ಮಕ್ಳ ಬಟ್ಟೆ ಬೇಗ ಒಗೆಯೋಕ್ಕೆ ಆಗಲ್ಲ. ನಮ್ಮ ಬಟ್ಟೆ ಗಲೀಜೇ ಇರಲ್ಲ ರೀ, ಮಕ್ಳ ಬಟ್ಟೆ ನೋಡಿದ್ರೆ ಮಸಿ ಬಟ್ಟೆ ಆಗಿರ್ತಾವೆ, ಆದ್ರೂ ಒಗಿಬೇಕು. ಆದ್ರೂ ನಾವೇನು ಅನ್ಕೊತೀವಿ, ನಮ್ಮ ಮಕ್ಳಿಗೆ ಒಳ್ಳೆ ಡ್ರೆಸ್ ಹಾಕ್ಬೇಕು ಅನ್ಕೊತೀವಿ. ಮಕ್ಳು ಗಲೀಜು ಮಾಡ್ಕೊತಾರಲ್ಲ ಅಂತೇಳಿ ಹರ್ಕಿದ ಬಟ್ಟೆ ಹಾಕೋದಿಲ್ಲ. ತಾಯಿಗೆ ಎಷ್ಟು ತಾಳ್ಮೆ ಐತಿ ನೋಡ್ರಿ. ಮಕ್ಳು ಚೆನ್ನಾಗಿರಬೇಕು, ಮಕ್ಳು ಚೆನ್ನಾಗಿರಬೇಕು. ತಾಯಿ ಕುಂತರೂ ಅದೇ, ನಿಂತರೂ ಅದೇ. ನನಗಂತೂ ರೀ, ನನ್ನ ಮಕ್ಕಳು ಎಷ್ಟು ಚೆನ್ನಾಗಿರ್ತಾರೆ, ನಮ್ಮ ಯಜಮಾನ್ರು ಸಹ ಅಷ್ಟೇ ಚೆನ್ನಾಗಿರ್ಬೇಕನ್ನೋ ನನಗೆ ಭಾಳ ಆಸೆ. ಇನ್ನು ಬಟ್ಟೆ ಎಲ್ಲ ಒಣಗಾಕಿ ಬಂದು ನಾನು ಸ್ನಾನ ಮಾಡ್ಕೊಂಡ್ರಿ, ಈಗ ಕೆಲಸಕ್ಕೆ ರೆಡಿ ಆಗ್ತಿದ್ದೀನಿ. ನನ್ನ ಪಯಣ ಈಗ ಪ್ರಾರಂಭ. ಮತ್ತು ಸಾಯಂಕಾಲ ನನ್ನ ಪಯಣ ನನ್ನ ಮನೆ ಕಡೆಗೆ ರೀ. ಅಷ್ಟರವರೆಗೆ ನನ್ನ ಪಯಣ, ನನ್ನ ಸ್ಟಾಪ್ ಎಲ್ಲ ಆಸ್ಪತ್ರೆಯಲ್ಲೇ. ಈಗ ಜಡೆ ಹಾಕ್ಕೊಂಡು ಹೋಗ್ತಾಯಿದ್ದೀನಿ ರೀ. ಯಾಕೆಂದರೆ ಹೆಲ್ಮೆಟ್ ಹಾಕ್ಕೊಳಕ್ಕೆ ಬರ್ತಾಯಿಲ್ಲ ತುರುಬಿರೋ ಸಲುವಾಗಿ. ಅದಕ್ಕೆ ಜಡೆ ಹಾಕ್ಕೊಂಡ್ರೆ ಹೆಲ್ಮೆಟ್ ಚೆನ್ನಾಗಿ ಲೂಸಾಗಿ ಕಂಫರ್ಟೇಬಲ್ ಆಗಿ ಇದೆ. ಇನ್ನು ನಾನು ಪ್ರೇಯರ್ ಮಾಡ್ಕೊಂಡ್ರಿ, ಮಧ್ಯಾಹ್ನ ಇನ್ನು ಊಟ ಮಾಡಿಕೊಂಡು ಹೋಗ್ತಾಯಿದ್ದೀನಿ.
ಊಟ ಏನಂತೀರಾ ಅದೇ ರೀ ಚಿತ್ರಾನ್ನ. ಇನ್ನು ಚಿತ್ರಾನ್ನ ಉಂಡು ನನಗೆ ಗಂಟ್ಲು ನೋವು ಜಾಸ್ತಿ ಆಗಿತ್ತು ರೀ, ಕೆಮ್ದಂಗೆಲ್ಲ ಉರಿ ಜಾಸ್ತಿ ಆಗ್ತಿದೆ. ಅದಕ್ಕೆ ಇನ್ನು ಗಂಟ್ಲು ನೋವಿನ ಟ್ಯಾಬ್ಲೆಟ್ ಹಾಕ್ಕೊಂಡು ಇನ್ನು ನೀರು ಕುಡಿದು ನಾನು ಪಯಣ ಪ್ರಾರಂಭಿಸ್ತೇನೆ. ಓಕೆ ರೀ, ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಮರೆಯದೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಹೇಗಿದೆ ಅಂತ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ನನ್ನ ಚಾನಲ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ರಿ ಅವರಿಗೂ ಸಹ. ಬಾಯ್ ರೀ, ಇನ್ನೊಂದು ವಿಡಿಯೋಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಇನ್ನೊಂದು ವಿಡಿಯೋದಲ್ಲಿ ನಮ್ಮ ಯಜಮಾನರು ಸಹ ನನ್ನ ವಿಡಿಯೋದಲ್ಲಿ ಇರ್ತಾರೆ ರೀ. ಓಕೆ ರೀ, ಬಾಯ್. ನನ್ನ ಮಗಳನ್ನ ಅತ್ತೆಯವ್ರ ಮನೆ ಕಡೆ ಬಿಟ್ಟು ಹೋಗ್ತಾ ಇದ್ದೀನಿ ರೀ. ಬಾಯ್ ಬಾಯ್ ರೀ.